ನಮಸ್ಕಾರ, ಬಿಎನ್ಎನ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಶಾಖ ದೇವೇಂದ್ರ ಕುಮಾರ್. ಇಂದು ಬುದ್ಧ ಪೂರ್ಣಿಮೆಯ ಹಿನ್ನೆಲೆ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ತಹಸೀಲ್ ಕಚೇರಿಯಲ್ಲಿ ಬುದ್ಧ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಬಸವ ಕಲ್ಯಾಣದ ತಹಸೀಲ್ದಾರ್ ಆದ ದತ್ತಾತ್ರೇಯ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು, ವಿವಿಧ ಸಮಾಜದ ಪದಾಧಿಕಾರಿಗಳು, ಮುಖಂಡರು ಪಾಲ್ಗೊಂಡು ಗೌತಮ ಬುದ್ಧ ಅವರ ತತ್ವಗಳನ್ನು ಸ್ಮರಿಸಿದರು. ಇದು ಕೇವಲ ಈ ವರ್ಷದ ಆಚರಣೆ ಅಲ್ಲ. 2025ರಿಂದ ಪ್ರತಿ ವರ್ಷ ಬುದ್ಧ ಪೂರ್ಣಿಮೆಯನ್ನು ರಾಜ್ಯದ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲೂ ಆಚರಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ. ಕಾರ್ಯಕ್ರಮದ ಭಾಗವಾಗಿ ತಹಸೀಲ್ದಾರ್ ಅವರು ಮಾತನಾಡುತ್ತಾ ಬುದ್ಧನ ತತ್ವ, ಶಾಂತಿಯ ಸಂದೇಶ ಹಾಗೂ ಸಾಮರಸ್ಯದ ಸಾರವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಉದ್ದೇಶದಿಂದ ಇಂತಹ ಆಚರಣೆಗಳು ಮುಖ್ಯ ಎಂದರು. ಬಸವ ಕಲ್ಯಾಣ ತಾಲೂಕಿನ ಎಲ್ಲರಿಗೂ ಪ್ರಪ್ರಥಮವಾಗಿ ಬುದ್ಧ ಪೂರ್ಣಿಮೆ ಹಾರ್ದಿಕ ಶುಭಾಶಯಗಳು. ಬಸವ ಕಲ್ಯಾಣದಲ್ಲಿ ಪ್ರಪ್ರಥಮವರಿಗೆ ಬುದ್ಧ ಪೂರ್ಣಿಮೆಯನ್ನು ಅರ್ಥಪೂರ್ಣವಾಗಿ ನಾವು ನಮ್ಮ ತಹಶೀಲ್ ಕಚೇರಿಯಲ್ಲಿ ಆಚರಿಸಿದ್ದೇವೆ. ಫಸ್ಟ್ ಟೈಮ್ ನಮ್ಗೆ ವೆರಿ ಶಾರ್ಟ್ ಟೈಮ್ ಸಿಕ್ಕಿತ್ತು. ಎಲ್ಲ ಮುಖಂಡರು ಅವ್ರ ಜೊತೆ ನಾವು ಪೂರ್ವಭಾವಿ ಸಭೆ ಮಾಡಿ ತುಂಬಾ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ವಿ. ಮುಂದಿನ ವರ್ಷದಿಂದ ಯಾವ್ದಾದ್ರು ಮಾರ್ಗದರ್ಶನ ಬರುತ್ತಾ ತುಂಬಾ ಗ್ರ್ಯಾಂಡ್ ಆಗಿ ಮಾಡೋದಿದ್ರೆ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದ ಕೋರುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಬುದ್ಧ ಪೂರ್ಣಿಮೆ ಶುಭಾಶಯಗಳು ಹೇಳ್ತಾ ಧನ್ಯವಾದಗಳು. ಬಿಎನ್ಎನ್ ಕನ್ನಡದಿಂದ ಸ್ಥಳೀಯ ಹಾಗೂ ಸಮರ್ಥ ಸುದ್ದಿಗಳಿಗಾಗಿ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.